ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೋಪಿರಾಜು. ನಾವು ಇವಾಗ ಒಂದು ಅಳತೆ ಬ್ಲೌಸ್ ಇಟ್ಟು ಹೇಗಿದೋ ಹಾಗೆ ಒಂದು ಚೂರು ವ್ಯತ್ಯಾಸ ಇರಬಾರ್ದು. ಯಾಕಂದ್ರೆ ಇವ್ರು ತುಂಬಾ ಸೆನ್ಸಿಟಿವ್ ಕಸ್ಟಮರ್. ನಮ್ಮ ಹತ್ರ ಬರೋ ಕಸ್ಟಮರ್ ಅಲ್ಲೇ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗ್ಬಿಟ್ರೆ ಅದನ್ನೇ ತಿರ್ಗಾ ಮಾತಾಡೋರು. ಹಾಗಾಗಿರೋದ್ರಿಂದ ಇವ್ರನ್ನ ಹೇಗಿದ್ದಾರೆ, ಏನಿದೆ ಬ್ಲೌಸ್ ಹಾಗೆ ನಾವು ಕಾಪಿ ಹೊಡಿಬೇಕು. ಒಂದು ಚೂರು ನಾವು ಏನೋ ಇಲ್ಲಿ ಸ್ವಲ್ಪ ರಿಂಕಲ್ಸ್ ಬರುತ್ತೆ, ಇಲ್ಲಿ ಆಲ್ಟ್ರೇಷನ್ ಮಾಡೋಣ, ಒಂದು ಚೂರು ಡೀಪ್ ಮಾಡೋಣ, ಇಲ್ಲ ಅದೆಲ್ಲ ಏನಿಲ್ಲ. ಹೇಗಿದೋ ಹಾಗೆ ಮಾಡ್ಬೇಕು. ಅದು ಅವ್ರಿಗೆ ಇಷ್ಟ ಆಗಿದೆ. ಅವ್ರಿಗೆ ಎಂಬ್ರಾಯ್ಡ್ರಿ ಬೇರೆ ಮಾಡಬೇಕು. ನಾವು ಎಂಬ್ರಾಯ್ಡ್ರಿ ಬಗ್ಗೆ ಆಮೇಲೆ ಮಾಡೋಣ. ಫಸ್ಟ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಇದು ಹೇಗಿದೋ ಹಾಗೆ ಕಟ್ ಮಾಡೋದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಇದು ಸೊಳ್ಳೆ ಹೊಡೆಯೋ ಕಾಪಿ ಅಂತ ಹೇಳ್ತಾರೆ. ಸೊಳ್ಳೆ ಹೊಡೆಯೋದು ಅಂದ್ರೆ ಸ್ಕೂಲಲ್ಲಿ ಮಕ್ಕಳು ಎಕ್ಸಾಮು ಬರೆಯುವಾಗ ಮುಂದೆ ಇರೋ ಹುಡುಗನ್ ನೋಡಿ ಹಿಂದೆ ಇರೋ ಹುಡುಗ ನೋಡ್ಕೊಂಡು ಬರಿತಾ ಇದ್ದಾನಂತೆ. ಅವನು ಏನ್ ಮಾಡ್ತಾನಂದ್ರೆ ಮುಖಕ್ಕೆ ಮುಂದೆ ಸೊಳ್ಳೆ ಒಂದು ಕಚ್ತಾ ಇದ್ದ, ಅವ್ನು ಸೊಳ್ಳೆ ಹೊಡೆದಿದ್ದಾನೆ. ಆ ಸೊಳ್ಳೆ ಏನ್ ಮಾಡಿದೆ, ಪೇಪರ್ ಮೇಲೆ ಅಂಟ್ಕೊಂಡ್ಬಿಟ್ಟಿದೆ. ಸೊ ಇವನು ಏನ್ ಮಾಡಿದಾನೆ, ಆ ಸೊಳ್ಳೆ ಹೊಡೆದಿಟ್ಟಿರೋದು ನೋಡ್ಬಿಟ್ಟು ಓಹೋ ಅಲ್ಲಿ ಸೊಳ್ಳೆ ಹೊಡೆದು ಅಡ್ಡಿಸ್ಬೇಕು ಅಂತ ಅನ್ಕೊಂಡು ಅವನು ಒಂದು ಸೊಳ್ಳೆ ಹೊಡೆದು ಅಲ್ಲಿ ಅಂಟಿಸಿದನಂತೆ. ಅದಕ್ಕೆ ಹೇಳೋದು ಸೊಳ್ಳೆ ಹೊಡೆಯೋ ಕಾಪಿ, ನೊಣ ಹೊಡೆಯೋ ಕಾಪಿ ಅಂತ. ಈ ತರ ನೊಣ ಹೊಡೆದಿರೋದು, ಸೊಳ್ಳೆ ಹೊಡೆದ್ರೆ ಸೊಳ್ಳೆ ಹೊಡೆಯೋದು. ಈಗ ನಾವು ಅದನ್ನೇ ಮಾಡೋಣ. ಈ ಬ್ಲೌಸ್ ಅಲ್ಲಿ ಏನಿದೋ ಅದನ್ನೇ ಕಾಪಿ ಹೊಡೆಯೋಣ ಬನ್ನಿ. ವಿಡಿಯೋ ಒಳಗಡೆ ಹೋಗೋಣ. ಫಸ್ಟ್ ಈ ಸೆಂಟರ್ ಮಾಡ್ಕೊಳ್ಳಿ. ಬ್ಯಾಕು ಈಗ ಸೆಂಟರ್ ಮಾಡಿ, ಬ್ಯಾಕ್ ರೆಡಿ ಏನಿದೋ ಅದನ್ನ ಸೆಂಟರ್ ಮಾಡಿ, ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಶೋಲ್ಡರು ನೋಡಿ ಏನಿದೆ ಅದನ್ನ ಹಾಗೆ ಸೆಂಟರ್ ಹಿಡಿದು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಎರಡು ಮಾರ್ಕ್ನು ಸ್ಕೇಲ್ ಇಟ್ಟು ನೀವು ಅದು ಕ್ರಾಸ್ ಇದ್ರೆ ಕ್ರಾಸ್ ಆಗಿ ಮಾಡಿ, ಸ್ಟ್ರೈಟ್ ಆಗಿದ್ರೆ ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ನಿಮ್ಗೆ ಅದು ಗೊತ್ತಾಗಲಿ ಅಂತ ನಾನು ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಈಗ ಫಸ್ಟ್ ಸ್ಟ್ರೈಟ್ ಲೈನ್ಸು ಎಷ್ಟು ಲೈನ್ ಬರಬೇಕು ನಿಮ್ಗೆ ಗೊತ್ತಿರುತ್ತೆ. ನನ್ನ ವಿಡಿಯೋ ನೋಡಿರೋರಿಗೆ 2 ಲೈನ್ಸ್ ಬರಬೇಕು. ಸೊ 2 ಲೈನ್ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, ಇದನ್ನ ಎರಡಾಗಿ ಫೋಲ್ಡ್ ಮಾಡಿ ಬೆನ್ ಮೇಲೆ ಇಡಬೇಕು. ಅದ ಪಕ್ಕಕ್ಕೆ ಒಂದು ಮಾರ್ಕ್ 1 ಇಂಚ್ ಬಿಟ್ಟು ನಮ್ಮ ಡಾಟ್ಗೆ 1 ಇಂಚ್ ಮಾಡಬೇಕು. ದೊಡ್ಡ ಸೈಜ್ ಇದ್ರೆ 1.25 1.5 ಕೂಡ ಡಾಟ್ ಚೇಂಜಸ್ ಆಗುತ್ತೆ. ಸೊ ಇದಕ್ಕೆ 1 ಇಂಚ್ ಸಾಕು. 1 ಇಂಚ್ ಮಾರ್ಕಿಂಗ್. ನೆಕ್ಸ್ಟ್ ಫ್ರಂಟ್ ಸೆಂಟರ್ ಏನಿದೆ, ನೆಕ್ ಸೆಂಟರ್ ಹಾಗೆ ಮಾಡಿ ನೋಡಿ. ಫ್ರಂಟ್ ಸೆಂಟರ್ ಏನಿದೆ ಈಗ ಸೆಂಟರ್ ಇಟ್ಟು ಇಲ್ಲಿ ಮಾರ್ಕ್ ಮಾಡಿ ನೆಕ್ ಡೀಪು. ನೆಕ್ಸ್ಟ್ ಸೈಡ್ ನೋಡಿ ಈ ಮಾರ್ಕ್ ಮೇಲೆ ಇಟ್ಟು ಈ ಮಾರ್ಕ್ ಎಲ್ಲಿದೆ, ಜಸ್ಟ್ ಇದು ಒಂದು ಅಪ್ರಾಕ್ಸಿಮೇಟ್ಲಿ ಮಾರ್ಕ್, ಎಕ್ಸಾಕ್ಟ್ ಮಾರ್ಕ್ ಅಲ್ಲ. ಇದು ಇಲ್ಲೊಂದು ಮಾರ್ಕ್, ಜಾಯಿಂಟ್ ಹತ್ರ ಒಂದು ಮಾರ್ಕ್ ನೋಡಿ, ನೆಕ್ ಮೇಲೆ ಒಂದು ಮಾರ್ಕ್. ಸೊ ಇಷ್ಟು ಮಾಡಿದಾದ್ಮೇಲೆ ತೆಗೆದು ಬಿಡೋಣ. ಇದನ್ನ ಓಪನ್ ಮಾಡಿ, ನೀವು ಓಪನ್ ಮಾಡಿ ಕೈನ ಆಗಡೆ ಬಿಟ್ಬಿಡಿ. ಈ ಬ್ಯಾಕ್ ಅಲ್ಲಿ ಅರ್ಧ ಪಾರ್ಟ್ ನಾವು ಪರ್ಫೆಕ್ಟ್ ಆಗಿ ಐರನ್ ಮಾಡಿ ನೀಟಾಗಿ ಇಟ್ಕೋಬೇಕು. ಒಂದು ಪಾಯಿಂಟ್ ಕೂಡ ಈ ಕಡೆ ಜರುಗಬಾರ್ದು. ಕರೆಕ್ಟ್ ಮಾರ್ಕ್ ಅಂದ್ರೆ ಮಾರ್ಕ್ ಮೇಲೆನೆ ಇಟ್ಟು ಹಿಂಗೆ ಇಟ್ಕೊಳ್ಳಿ. ನೋಡಿ ಕರೆಕ್ಟ್ ಆಗಿ ಮಾರ್ಕ್ ಮೇಲೆ ಇಟ್ಕೊಂಡಿದ್ದೀನಿ ನಾನು. ಫಸ್ಟ್ ಏನ್ ಮಾಡ್ತೀವಿ, ನೆಕ್ ಬೇರೆದೆಲ್ಲ ಆಮೇಲೆ ನೋಡೋಣ. ಸ್ಟ್ರೈಟ್ ಆಗಿಡಿ. ಸ್ಟ್ರೈಟ್ ಆಗಿ ಅಂದ್ರೆ ಹೀಗೆ ಮಾಡಬಾರ್ದು, ಹೀಗೆ ಮಾಡಿದ್ರೆ ನೋಡಿ ರಿಂಕಲ್ಸ್ ಬರುತ್ತೆ. ಇಲ್ಲಿ ಹಾಕಿ ಮಾಡಬಾರ್ದು, ಹೀಗೆ ಮಾಡಬಾರ್ದು. ನೋಡಿ ಇಲ್ಲಿ ರಿಂಕಲ್ಸ್ ಕಾಣ್ತಾ ಇದೆ. ಸೊ ನಾವು ಹೇಗೆ ಮಾಡಬೇಕು, ಸ್ಟ್ರೈಟ್ ಲೈನ್ ಅಂತೀವಲ್ಲ ಆ ಥರ ಸ್ಟ್ರೈಟ್ ಆಗಿ ಇಡಬೇಕು. ನೋಡಿ ಸ್ಟ್ರೈಟ್ ಆಗಿ ಇಟ್ಟಿದ್ದೀನಿ. ಈಗ ಸ್ಟ್ರೈಟ್ ಆಗಿ ಇಟ್ಟು ನೋಡಿ, ಮಾರ್ಕ್ ಮೇಲೂ ಕರೆಕ್ಟ್ ಆಗಿರ್ಬೇಕು, ಸ್ಟ್ರೈಟ್ ಆಗಿರ್ಬೇಕು, ಮೇಲೇನು ಮಾರ್ಕ್ ಮೇಲೆ ಕೊರಬೇಕು. ಹೀಗೆ ಪಕ್ಕಕ್ಕೆ ನೆಕ್ ಪಕ್ಕಕ್ಕೆ ಒಂದು ಮಾರ್ಕ್ ಹಾಕಿ. ಶೋಲ್ಡರ್ ಎಂಡ್ ಆಗುತ್ತೆ, ಅಲ್ಲೊಂದು ಮಾರ್ಕ್, ಹೊಲಿಗೆ ಇದೆ ಅಲ್ಲೊಂದು ಮಾರ್ಕ್, ಈ ಕಡೆ ನೆಕ್ ಕಡೆ ಒಂದು ಮಾರ್ಕ್, ಇಲ್ಲಿ ಸ್ಟ್ರೈಟ್ ಲೈನ್. ಯಾಕಂದ್ರೆ ಇಲ್ಲಿ ಪೈಪಿಂಗ್ ಇರುತ್ತೆ, ಸ್ವಲ್ಪ ಎಳ್ಕೊಂಡಿರ್ತದೆ. ನಾವು ಹಂಗೆ ಮಾಡಬಾರ್ದು, ಸ್ಟ್ರೈಟ್ ಆಗಿ ಹಾಕಿ. ಇದು ಹಂಗೆ ಚೇಂಜ್ ಆಗಬಾರ್ದು, ಹಾಗೆ ಇಟ್ಕೊಳ್ಳಿ. ಹಾಗೆ ಇಟ್ಟು ನೋಡಿ, ಆಮ್ ಚೇಂಜ್ ಆಗಿಲ್ಲ ನೋಡಿ, ಮಾರ್ಕ್ ಮೇಲೆ ಕೂತಿದೆ, ಇಲ್ಲಿ ಮಾರ್ಕ್ ಮೇಲೆ ಇದೆ. ಹೀಗೆ ಇಟ್ಕೋಬೇಕು. ಹೀಗಿಟ್ಟು
ನೋಡಿ ಈ ಕರೆಕ್ಟಾಗಿ ಇಟ್ಟು ಸ್ಟ್ರೈಟಾಗಿ ಒಂದು ಅದ್ರ ಮೇಲೆನೇ ಇದು ಪ್ರೆಸ್ ಮಾಡಿದ್ದೀನಿ. ನೆಕ್ ಮೇಲೆ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿಕೊಂಡು ತೆಗೆದುಬಿಡೋಣ ಅದನ್ನು. ಈಗ ನಾವು ಸ್ಟ್ರೈಟ್ ಲೈನು ಮೇಲೆ ಹೊಲಿಯಕ್ಕೆ ಕೆಳಗಡೆ ಏನು ಬಿಟ್ಟಿದೀವೋ ಹಂಗೆ ಒಂದು ಅರ್ಧ ಇಂಚು ಮೇಲೆಗೆ ಹೊಲಿಯಕ್ಕೆ ನೋಡಿ. ಈ ಮಾರ್ಕ್ ಏನಿದೆ ಅದನ್ನೇ ಈಗ ಮಾಡ್ಕೊಳ್ಳೋಣ. ಇಲ್ಲಿ ಮಾರ್ಕ್ ಏನಿದೆ ಅದನ್ನ ನಾವು ನೋಡಿ ಮೇಲ್ಗಡೆ ಹಾಫ್ ಮಾರ್ಕು ಕೆಳಗಡೆ ವೇಸ್ಟ್ ಮಾರ್ಕ್ ಎರಡು ಒಂದು ಸ್ಕೇಲ್ ಇಟ್ಟು ಮಾಡಿ ಈ ಕಡೆ ಸ್ಕೇಲ್ ಪಕ್ಕಕ್ಕೆ ಹೀಗೆ ಇದು 1.5 ಇಂಚ್ ಇದೆ ನಂದು ಸ್ಕೇಲು. ನನಗೆ ಬೇಕಾದಷ್ಟು ಆಯ್ತು. ಸೊ ಲೂಸ್ ಮಾಡ್ಕೊಳಕ್ಕೆ ನೋಡಿ 1.25 ಇಂಚು ನನ್ನ ಸ್ಕೇಲ್ ಇರೋದು. 1.25 ಇಂಚ್ ನೀವು ಒಂದು ಸ್ಕೇಲ್ ತಗೊಂಡ್ರೆ ನಿಮಗೂ ಈ ಅಳತೆ ಮಾಡ್ಕೊಂಡು 1.5 ಇಡೋಣ 1.25 ಇಡೋಣ ಅವಶ್ಯಕತೆನೇ ಇರಲ್ಲ. ಹಿಂಗೆ ಇಟ್ಟು ಮಾರ್ಕ್ ಮಾಡಿದ್ರೆ ಮುಗೀತು. ಓಕೆ, ನೆಕ್ಸ್ಟು ಈ ಶೋಲ್ಡ್ರನ್ನ ಹೀಗೆ ಶೋಲ್ಡ್ರ್ ಹಿಂಗಡಿ. ನಿಮಗೆ ಏನಾದ್ರು ಡೌಟ್ ಇದ್ರೆ ಈಗ ಇಟ್ಕೊಳ್ಳಿ, ನೆಕ್ ಮೇಲೆ ಈಗ ಇಟ್ಕೊಳ್ಳಿ. ಈ ಶೋಲ್ಡ್ರು ಎಲ್ಲಿ ಬಂದು ಎಂಡ್ ಆಗುತ್ತೆ ಅಲ್ಲೊಂದು ಮಾರ್ಕ್ ಹಾಕಿ. ಈ ಮಾರ್ಕ್ನ ನೀವು ಸ್ಟ್ರೈಟ್ ಲೈನ್ ಮಾಡಿ. ಈಗ ಸ್ಟ್ರೈಟ್ ಲೈನ್ ಈಗ ಟ್ರಯಾಂಗಲ್ ಶೇಪು ಬರ್ದಾಯ್ತು. ಅದೇ ತರ ಇಲ್ಲಿ ನೆಕ್ ಎಂಡ್ ಆಗುತ್ತೋ ಅಲ್ಲೊಂದು ಮಾರ್ಕ್, ಮೇಲ್ಗಡೆ ನೆಕ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಈಗ ಒಂದು ಸ್ಟ್ರೈಟ್ ಲೈನ್. ಈಗ ನೀವು ಇದನ್ನ ಮಾರ್ಕ್ ಮೇಲೆ ನಾವು ಮಾಡ್ಕೊಳ್ತೀವಿ. ಏನು ಚೇಂಜಸ್ ಇಲ್ಲ ಅಂತ ಹೇಳಿದೀನಿ, ಹಂಗಾಗಿ ಅವ್ರಿಗೆ ಏನು ಚೇಂಜಸ್ ಮಾಡಲ್ಲ. ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ನೋಡ್ತೀನಿ. ಏನಿಲ್ಲ, ಕರೆಕ್ಟಾಗಿ ಬಂದಿದೆ ಅವರು ಬ್ಲೌಸು, ಹಾಗೆ ಮಾಡ್ಬಿಡೋಣ. ಈಗ ಈ ಪಕ್ಕಕ್ಕೆ ಅಳತೆ ಮಾಡಿ 8.25 ಬರುತ್ತೆ. ಸೊ ಹೋಲು 8.25. ಈ ಕಂಕಳ ಹತ್ರ ಇಲ್ಲಿಟ್ಟು ಕರೆಕ್ಟಾಗಿ ಹೊಲಿಗೆ ಹತ್ರ ಕರೆಕ್ಟಾಗಿ ಅದೇ 8.25 ಬರ್ತಾ ಇದೆ. ಪರ್ಫೆಕ್ಟ್ ಆಗಿದೆ. ಸರ್, ಈಗ ನಾವು ಮಾರ್ಕ್ ಮಾಡಿದೀವಿ. ಇದು ಪರ್ಫೆಕ್ಟ್ ಆಗಿದೆ ಅಂತ ಹೆಂಗ್ ಚೆಕ್ ಮಾಡ್ಬೇಕು ಅಂತ ನಾನು ನಿಮಗೆ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ನೋಡಿ, ಸೊಂಟದ ಮಾರ್ಕ್ ಕರೆಕ್ಟ್ ಆಗಿದೆ, ನೆಕ್ ಡೆಪ್ತ್ ಕರೆಕ್ಟ್ ಆಗಿದೆ. ನೋಡಿ, ಈ ಮಾರ್ಜಿನ್ ಬಿಟ್ಟು ಹಿಂಗ್ ಇಡಬೇಕು. ಕರೆಕ್ಟ್ ಆಗಿ ಜಾಯಿಂಟ್ ಟು ಜಾಯಿಂಟ್ ಬಂದಿದ್ರೆ ಬೆಲ್ಟ್ ಮಾರ್ಕ್ ಕರೆಕ್ಟ್ ಆಗಿದೆ. ನೋಡಿ, ಈ ಲೆಂತ್ ಕರೆಕ್ಟ್ ಆಗಿದೆ, ಶೋಲ್ಡರ್ ಕರೆಕ್ಟ್ ಆಗಿದೆ. ಇಷ್ಟು ಕರೆಕ್ಟ್ ಆಗಿದೆ. ನಿಮಗೆ 80 to 90% ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ನೀವು ಮಾಡಿರೋ ಮಾರ್ಕ್ ನಿಮಗೆ ಇನ್ನೊಂದು ಟೀಚರ್ಸ್ ಏನು ಬೇಕಾಗಿಲ್ಲ, ಇನ್ನೊಂದು ಮಾಸ್ಟರ್ ನಿಮ್ಗೆ ಹೇಳ್ಕೊಡೋರು ಬೇಕಾಗಿಲ್ಲ. ನೀವೇ ಟ್ರೈನರು, ನೀವೇ ಮಾಸ್ಟರು ನನ್ನ ಕಟಿಂಗ್ ನೋಡಿದಾಗ. ಏನಕ್ಕಂದ್ರೆ ನಾನು ನಿಮಗೆ ಹೇಗೆ ಸಿಂಪಲ್ ಆಗಿ ಒಂದು ಅಪ್ರಾಕ್ಸಿಮೇಟ್ಲಿ ಮಾರ್ಕ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಅದಾದ್ಮೇಲೆ ಇದನ್ನ ಆಗನೇ ಜೆರಾಕ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಆ ಜೆರಾಕ್ಸ್ ಕರೆಕ್ಟ್ ಆಗಿ ಮಾಡಿದೀವಿ ಅಂತ ತಿರ್ಗಾ ಮೆಷರ್ಮೆಂಟ್ ಚೆಕ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸೊ 3 ಟೈಪ್ಸ್ ಆಫ್ ಹೇಳ್ಕೊಟ್ಟಿದ್ದೀನಿ. ಈಗ ನೀವು ಮಾರ್ಕ್ ಮಾಡಿ, ನೀವೇ ಚೆಕ್ ಮಾಡಿ, ನೀವು ಕರೆಕ್ಟ್ ಆಗಿದೆ ಅಂತ ನೀವೇ ಹೇಳ್ಬೋದು. ಓಕೆ, ಈಗ ನಾವು ಇದನ್ನ ಕಟ್ ಮಾಡೋಣ. ಕೆಳಗಡೆ ಮಾರ್ಕಲ್ಲಿ ಕಟ್ ಮಾಡಬೇಕು, ಇದ್ರಲ್ಲಿ ಮಾಡಬಾರ್ದು. ಇದು ಇಲ್ಲಿ ಒಳಗೆ ಬರುತ್ತೆ. ಅದೇ ತರ ನೆಕ್ ಮೇಲ್ಗಡೆ ಮಾರ್ಕಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಎಂಬ್ರಾಯ್ಡರಿ ಬರುತ್ತೆ, ಹಂಗಾಗಿ ನೆಕ್ ಕಟ್ ಮಾಡಲ್ಲ ನಾನು ಇವಾಗ. ನೋಡಿ, ಮೂಲಲ್ಲಿ ನಾವು ಅರ್ಧ ಇಂಚ್ ಬಿಟ್ಟು ಹೊಲಿಯಕ್ಕೆ ಕಟ್ ಮಾಡಬೇಕು. ಯಾಕಂದ್ರೆ ರೆಡಿ ಮೆಷರ್ಮೆಂಟ್ ತಗೊಂಡಿರೋದು ನಾವು. ಇಲ್ಲೊಂದು ಮ್ಯಾಚ್ ಮಾಡ್ಕೊಳ್ಳೋಣ. ನೆಕ್ಕಲ್ಲಿ ಇಲ್ಲೊಂದು ಮ್ಯಾಚು ನೋಡಿ. ಇದನ್ನ ನಾವು ಫುಲ್ ಇಲ್ಲಿ ಎಡ್ಜ್ ತನಕ ಇಲ್ಲ ನೋಡಿ, ಮಾರ್ಜಿನ್ ಬಿಟ್ಟು ಮಾಡ್ಬೇಕು ಇದಕ್ಕೆ. ಯಾಕಂದ್ರೆ ಸ್ಮಾಲ್ ಸೈಜ್ ಇದು. ಸ್ಮಾಲ್ ಸೈಜ್ಗೂ ನಮ್ಗೆ ಅಷ್ಟು ದೂರದಲ್ಲಿ ಡಾಟ್ ಮಾಡಬಾರ್ದು, ಸೆಂಟ್ರಲ್ ಮಾಡ್ಬೋದು. ಮಾಡಿದೀನಿ. ಇಲ್ಲಿಂದ ನಾನು 3.25 ಮಾಡಿದ್ದೀನಿ. ಏನಕ್ಕಂದ್ರೆ ನೆಕ್ ಹತ್ರ ಹೋಗ್ತಾ ಏನಾಗುತ್ತೆ ಅಂದ್ರೆ ನೆಕ್ನ ಅದು ಶೇಕ್ ಮಾಡೋದು ಡೌನ್ ಮಾಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಡೌನ್ ಆಗಿ ಇಟ್ಕೊಂಡಿದ್ದೀನಿ. ಓಕೆ, ಬ್ಯಾಕ್ ಸೈಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಡಾಟ್.
ನೆಕ್ಸ್ಟ್ ಇದರಲ್ಲಿ ಏನಾದ್ರು ನಮ್ಗೆ ನೆಕ್ ಶೇಪ್ ಬೇಕಂದ್ರೆ ಇದ್ರೊಳಗಡೆ ನಾವು ಶೇಪ್ಗಳನ್ನ ಚೇಂಜ್ ಮಾಡ್ಕೋಬಹುದು. ಈಗ ನೆಕ್ ಶೇಪ್ ರೌಂಡ್ ಮಾಡಿದೀನಿ, ನಾನು ಇದನ್ನೇ ನನಗೆ ಏನ್ ಶೇಪ್ ಬೇಕೋ ಅದನ್ನ ನಾನು ಮಾಡ್ಕೋಬಹುದು. ಈಗ ನನ್ನ ಕಸ್ಟಮರ್ ಕೇಳಿರೋದು ನೋಡಿ ಈ ತರ ಮಡಕೆ ನೆಕ್ ಅಂತೀವಲ್ಲ ಆ ತರ. ಈಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು 1/4 ಇಂಚ್ ಅಷ್ಟು ಹೀಗೆ ಆಚೆ ಹೋಗಿ ತಿರ್ಗಾ ಒಳಗಡೆ ಈಗ ಬಂದು ಈಗ ಮಾಡ್ಕೋಬಹುದು. ಸೊ ಇದೆಲ್ಲ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋಗಳು ನೋಡೋಣ. ಈಗ ಸದ್ಯಕ್ಕೆ ನಾವು ಹೇಗೆ ಜೆರಾಕ್ಸ್ ಮಾಡೋದು ಅಂತ ಕಲಿಯೋಣ. ಕೆಲ್ಸಗಳು ಸಿಕ್ಕಲ್ಲ, ಮನೇಲಿಂದ ಕೆಲಸ ಮಾಡೋದು ಹೇಗೆ ಗೊತ್ತಿಲ್ಲ. ಇವಾಗ ಈ ತರ ಎಲ್ಲ ಕೆಲ್ಸಗಳು ಕಲ್ತ್ಕೊಂಡ್ರೆ ನಮ್ಮ ಅಕ್ಕಪಕ್ಕ ಮನೆಯವ್ರ ಹತ್ರ 4 ಬ್ಲೌಸ್ ತಗೊಂಡು ಹೊಲಿದ್ರೆ ಕೂಡ ನಮ್ಗೊಂದು ಜೀವನ ಆಧಾರ ಆಗತ್ತೆ. ದಯವಿಟ್ಟು ಕಲೀರಿ. ನಿಮ್ಮ ಕೊಲೀಗ್ಸ್, ಫ್ರೆಂಡ್ಸ್ ಯಾರಾದ್ರು ಕಲಿಯೋ ಇಂಟ್ರೆಸ್ಟ್ ಇರೋರಿಗೆ ನಮ್ಮ ಚಾನೆಲ್‌ನ ರೆಕಮೆಂಡ್ ಮಾಡಿ. ಓಕೆ. ನಾವು ಈಗ ಫ್ರಂಟ್ ಕಟ್ ಮಾಡೋಣ. ಫಸ್ಟ್ ಒಂದು 1 ಇಂಚ್ ಅಷ್ಟಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೀನಿ ನಾನು. ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಬ್ಯಾಕ್ ತಗೊಳ್ಳಿ. ಈ ಬ್ಯಾಕ್ ತಗೊಂಡು ಈಗ ಈ ಮಾರ್ಕ್ ಪಕ್ಕಕ್ಕೆ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಅದಾದ್ಮೇಲೆ ಈ ಬೆಲ್ಟ್ ಮಾರ್ಕ್, ಅದಾದ್ಮೇಲೆ ಶೋಲ್ಡರ್ ಮಾರ್ಕ್, ಅದಾದ್ಮೇಲೆ ನೆಕ್ ಇದು ಮಾರ್ಜಿನ್. ಇದು ಎಲ್ಲಿ ಎಂಡ್ ಆಗುತ್ತೆ, ಇದು ಇಲ್ಲಿ ಎಂಡ್ ಆಗುತ್ತೆ. ಇಷ್ಟು ಮಾರ್ಕ್ ಮಾಡಿದ್ಮೇಲೆ ಅದನ್ನ ಕಾಣೋ ತರ ನಾವು ಮಾರ್ಕರ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನಮ್ಗೆ ಬೇಕಾಗಿರೋದೇ 3 ಮಾರ್ಕ್, 1 2 3. ಇದು ಬಂದು ಮಾರ್ಜಿನ್ ಮಾರ್ಕ್. ಸೊ ಇದು 3 ಮಾರ್ಕ್ ಮಾಡ್ಕೊಂಡು ಈಗ ಹಾಗೇ ತಗೊಂಡ್ ಬಂದು ಶೋಲ್ಡರ್ ಮೇಲೆ ಇಡಿ. ಹೀಗೆ ನೋಡಿ, ಇಲ್ಲಿ ಹೈ ಪಟ್ಟಿ ಇದೆ. ಇದು ಹೈ ಪಟ್ಟಿ ನಮ್ಗೆ ಲೆಕ್ಕಕ್ಕಿಲ್ಲ. ಹೈ ಪಟ್ಟಿ ಈ ಕಡೆ ಮಾರ್ಜಿನ್ ಇಂದ ಔಟ್ ಸೈಡ್ ಆಚೆಗೆ ಬಿಟ್ಟು ನಮಗೆ ನೆಕ್ ಎಲ್ಲಿ ಬೇಕೋ ಅಲ್ಲಿ ತನಕ ರೆಡಿ ಇರಬೇಕು. ಅದನ್ನ ಮಾತ್ರ ನಾವು ಈಗ ಕರೆಕ್ಟ್ ಆಗಿ ನೀವು ಈ ಶೋಲ್ಡರ್ನ ಒಂದು ಪಾಯಿಂಟ್, ನಾನು ಮೇಲೆ ಒಂದು ಪಾಯಿಂಟ್ ಬಿಟ್ಟಿದ್ದೀನಿ, ಒಂದೇ ಒಂದು ಪಾಯಿಂಟ್ ಕಾಣುತ್ತೆ ಅಷ್ಟು ಬಿಟ್ಟು ನೋಡಿ. ಈಗ ಮಾರ್ಕಿಂಗ್ ಈಗ ಇಟ್ಕೊಳ್ಳಿ. ನೆಕ್ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಪಕ್ಕಕ್ಕೆ ಇದನ್ನ ಇದು ಮಾಡ್ಕೊಳ್ಳಿ. ಶೋಲ್ಡರ್ ಎಂಡ್ ಆಗೋ ಜಾಗದಲ್ಲಿ ಒಂದು ಮಾರ್ಕ್, ಹೊಲಿಗೆ ಹತ್ರ ಒಂದು ಮಾರ್ಕ್. ಈ ಡಾಟ್ ನೋಡಿ, ಈ ಡಾಟ್ ಎಂಡ್ ಆಗೋ ಕಡೆ ಈಗ ಒಂದು ಮಾರ್ಕ್ ಹಾಕಿಡಿ. ನೀವು ಯಾವಾಗ ಈ ಡಾಟ್ ನ ಈಗ ಅರ್ಧ ಫೋಲ್ಡ್ ಮಾಡಿ ಈ ತರ ಕ್ಲಿಯರ್ ಆಗಿ ಇಟ್ಕೊಳ್ತಿರೋ ಆಟೋಮೆಟಿಕ್ ಆಗಿ ಬಂದು ಆರ್ಮಲ್ ಒಂದು ಎಲ್ಲಿ ಕೂರ್ಬೇಕೋ ಅಲ್ಲಿ ಹೋಗಿ ಕೂತಿರುತ್ತೆ. ಸೊ ನಿಮ್ಗೆ ಏನಾದ್ರು ಬಟ್ಟೆ ಸ್ವಲ್ಪ ತೆಳುವಿದ್ದು ಈ ಕಡೆ ಆ ಕಡೆ ಜರುಗಿದ್ರೆ ನೀಟಾಗಿ ಇಟ್ಕೊಂಡು ನೋಡಿ, ಈ ತರ ಬೆರಳುಗಳನ್ನ ದೂರ ಮಾಡಿ ಈಗ ಪ್ರೆಸ್ ಆಗಿ ಮಾಡಿ ಕರೆಕ್ಟ್ ಆಗಿ ಇಟ್ಕೊಂಡು ಪ್ರೆಸ್ ಮಾಡಿ. ಶೇಕ್ ಆಗಲ್ಲ. ನಾವು ಹಾಕೋ ಮಾರ್ಕ್ ಒಂದೇ ಕಡೆಗೆ ಬರುತ್ತೆ ನೋಡಿ. ಹೀಗೆ ನೋಡಿ, ಈಗ ನಾವು ಒಂದು ಪಾಯಿಂಟ್ ಕೆಳಗಡೆ ಹಾಕ್ತೀನಿ, ಯಾಕಂದ್ರೆ ಪೈಪಿಂಗ್ ಇದೆ ಅದರಿಂದ ಒಂದು ಪಾಯಿಂಟ್ ಕೆಳಗಡೆ ಹಾಕೊಳ್ತೀನಿ. ಶೋ ನೆಕ್ ನಾವು ಹಿಂಗ್ ಕ್ರಾಸ್ ಅಲ್ಲಿ ಹಾಕ್ತೀನಿ. ಈಗ ಇದನ್ನ ಟೂ ಇಂಚಸ್ ಇದೆ. ಇದು ನೆಕ್ ಬ್ರಾಡ್ ಅವ್ರದ್ದು. ಇದು ಶೋಲ್ಡರ್ ಮೇಲೆ ಇಟ್ಟು ಕರೆಕ್ಟ್ ಆಗಿ ಶೋಲ್ಡರ್ ಎಷ್ಟಗಲ ಬರುತ್ತೋ ಅಲ್ಲೊಂದು ಮಾರ್ಕ್. ಆ ಮಾರ್ಕ್ ನೀವು ಸ್ಟ್ರೈಟ್ ಇಟ್ಟು ಹೀಗೆ ಈ ಮಾರ್ಕ್ನು ಈಗ ಜಾಯಿಂಟ್ ಮಾಡ್ಕೊಳ್ಳಿ. ಚೆಸ್ಟ್ ಫಸ್ಟ್ ಏನ್ ಮಾಡ್ಬೇಕು, ಅಪ್ಪರ್ ಚೆಸ್ಟ್ ಈಗ ಮಾಡಿ ಕ್ಲಿಯರ್ ಆಗಿ ನೀವು ಅಪ್ಪರ್ ಚೆಸ್ಟ್ ಈಗ ಇಟ್ಟು 9 ಇಂಚ್ ಇದು 9.1 ಇದೆ. ಸೊ ನಾವು 9 ಇಂಚ್ ತಗೊಳ್ಳೋಣ. 9 ಇಂಚ್ ಎರಡು ಕಡೆನೂ 9.
ಪ್ಲಸ್ ಅರ್ಧ ಇಂಚ್ ಡಾಟ್ ಬರುತ್ತಲ್ವಾ, ಆ ಡಾಟ್ 9.5 ನೋಡಿ. ಈಗ ಒಂದು 9.5 ಮಾರ್ಕಿಂಗ್ ಹಾಕಿದ್ವಿ. ನೆಕ್ಸ್ಟ್ ಈ ಫ್ರಂಟ್ ಡಾಟ್ ಏನ್ ಮಾಡಿ, ಶೋಲ್ಡರ್ ಮೇಲೆ ಡಾಟ್ ಹಿಂಗಿಟ್ಟು ನೋಡಿ, ಡಾಟ್ ಕರೆಕ್ಟ್ ಆಗಿ ಮಾರ್ಕಿಂಗ್ ಜಾಗಕ್ಕೆ ಬರುತ್ತೆ. ಅಲ್ಲಿಂದ ಮೇಲೆ ನೋಡಿ, ಶೋಲ್ಡರ್ ಮೇಲೆ ಇದೆ, ಇಲ್ಲಿ ಕೆಳಗಡೆ ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಮಾರ್ಕಿಂಗ್ ಈ ಕಡೆ ಹಾಕೊಳ್ಳಿ, ಇಲ್ಲಿ ಡಾಟ್. ಸೊ ಈಗ ಹಾಕಿರೋ ಮಾರ್ಕ್ ಕರೆಕ್ಟ್ ಆಗಿದೆ ಅಂತ ಒಂದ್ಸಲ ಟೇಪಲ್ ಚೆಕ್ ಮಾಡ್ಕೊಳ್ಳೋದು ಬೆಟರ್. ನೋಡಿ 9.5 12.5 ಒಂದು ಪಾಯಿಂಟ್ ಇದೆ ನೋಡಿ, 9.5 ಸರಿನಾ. ಈಗ ನಮ್ಗೆ ಹಿಂಗ್ ಬರೆದ್ರೆ 12.5 ಬರ್ಬೇಕು ನೋಡಿ, ಕರೆಕ್ಟ್ ಆಗಿ 12.5 ಪಾಯಿಂಟ್ ಒಂದು ಬರುತ್ತೆ, ಕರೆಕ್ಟ್ ಆಗಿದೆ. ಸೊ ಈಗ ನಾವೇನ್ ಮಾಡೋಣ, ಈ ಮಾರ್ಕ್ ನ ಸ್ಟ್ರೈಟ್ ಮಾಡೋಣ, ಮಾಡ್ಕೊಳ್ಳಿ. ಇದು ಡಾಟ್ ಪಾಯಿಂಟ್. ಆ ಡಾಟ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಂತ ನಾವು ಈ ಕಡೆಯಿಂದ ಈಗ ನೋಡಿ, ಫ್ರಂಟ್ ಪಟ್ಟಿ ಕಡೆಯಿಂದ ಈಗ ಅಳತೆ ಮಾಡಬೇಕು. ಫ್ರಂಟ್ ಪಟ್ಟಿ ಕಡೆಯಿಂದ ಅಳತೆ ಮಾಡಿದ್ರೆ 3.25, ಈ 3.25 ಇಲ್ಲಿಗೆ. ಸೊ 3.25 ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ. ಇನ್ಸೈಡ್ ತಿರುಗಿಸಿ ನೋಡಿ, ಇದು ಡಾಟ್ ಫೋಲ್ಡ್ ಮಾಡಿ ಹೊಲ್ದಿದ್ದಾರೆ. ಈ ಡಾಟ್ ಲೈನ್ ಸ್ಟ್ರೈಟ್ ಲೈನ್ ಮಾಡ್ಕೊಂಡಿದೀನಿ, ಈ ಕೆಳಗಡೆ ಲೈನ್. ಈಗ ಇದು ಎಷ್ಟು ಬೇಕು, 1.5 ಇಂಚ್ ಬರುತ್ತೆ ನೋಡಿ, 1.5 ಕರೆಕ್ಟ್ ಆಗಿದೆ. 1.5 ಈ ಕಡೆ ಒಂದು ಮಾರ್ಕ್, 1.5 ಈ ಕಡೆ ಒಂದು ಮಾರ್ಕ್. ಸೊ 3 ಇಂಚಸ್ ಡಾಟ್ ಕ್ಯಾಪ್. ಈ ಫ್ರಂಟ್ ಪಟ್ಟಿ ಉಕ್ಸ್ ಪಟ್ಟಿ ಇದೆ, ಉಕ್ಸ್ ಪಟ್ಟಿನೇ ನೆಕ್ ಮೇಲೆ ಇಡೋಣ. ನೆಕ್ಸ್ ಮೇಲೆ ಇಟ್ಟು ನೋಡಿ, ಇಲ್ಲೊಂದು ಮಾರ್ಕ್, ಅದ್ರ ಕೆಳಗಡೆ ಒಂದು ಅರ್ಧ ಇಂಚ್ ಬಿಟ್ಟು ಇನ್ನೊಂದು ಮಾರ್ಕ್. ಈ ಸೈಡ್ ತಗೊಳ್ಳಿ, ಸೈಡ್ ನಡಿ, ಈ ಮಾರ್ಕ್ ಮೇಲೆ ಇಡಿ, ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಸೊ ಇಲ್ಲೊಂದು ಡಾಟ್ ಇದೆ, ಡಾಟ್ ಮಾರ್ಜಿನ್ ಬೇಕಲ್ಲ, 1 ಇಂಚ್ ಬಿಡ್ತೀನಿ ನಾನು, 1 ಇಂಚ್ ಬಿಟ್ಟು ಇಲ್ಲೊಂದು ಮಾರ್ಕ್. ಸೊ ಈಗ ಏನ್ ಮಾಡೋಣ, ಈ ಡಾಟ್ ಇಂದ ಈ ಮಾರ್ಕ್, ಈ ಡಾಟ್ ಸೇರಿಸಿ ಫ್ರಂಟ್ ಪಟ್ಟಿ ಹತ್ರ ಮಾರ್ಕ್ ಮಾಡಿದೀವಲ್ಲ, ಅದನ್ನು ಡಾಟ್ ಮಾರ್ಕ್ ಸೇರಿಸಿ ಹಿಂಗ್ ಒಂದು ಮಾರ್ಕ್. ಸೊ ಇದನ್ನ ಸುಮ್ಮನೆ ಈಗ ನಾನು ಹೀಗೆ ಜಾಯಿನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು, ಈ ಫ್ರಂಟ್ ನೋಡಿ, ಈ ಪಾರ್ಟ್ ಅಲ್ಲಿ ಅಳತೆ ಮಾಡ್ಬೇಕು, ಬೆಲ್ಟ್ ಅಲ್ಲ, ಇಲ್ಲಿ ಈ ಪಾರ್ಟ್ ಅಲ್ಲಿ ಎಲ್ಲಿ ಹೆಂಗ್ ಅಳತೆ ಮಾಡ್ಬೇಕು ಅಂದ್ರೆ ನೋಡಿ, ಹೀಗೆ ಈ ಡಾಟ್ ನೋಡಿದ್ವಿ, ಈ ಡಾಟ್ ಇದ್ರ ಮೇಲೆ ಇಟ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು, ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಈ ಜಾಯಿಂಟ್ ಇಂದ ಈ ಜಾಯಿಂಟ್ ತಗೊಳ್ಳಿ, ಇಲ್ಲಿಗೆ ಬರುತ್ತೆ. ಈ ಮಾರ್ಕ್ ಹಾಕದ ಮೇಲೆ ಈ ಮಾರ್ಕ್ ನ ನೀವೇನ್ ಮಾಡಿ, ಈಗ ಜಾಯಿಂಟ್ ಮಾಡ್ಕೊಳ್ಳಿ. ಪಕ್ಕಕ್ಕೆ ಸ್ಕೇಲ್ ಎಷ್ಟಿದೆ ಅಷ್ಟೇ ಇಟ್ಟು ಇನ್ನೊಂದು ಮಾರ್ಕ್. ಫ್ರಂಟ್ ಅಲ್ಲಿ ನಾವು ಈಗ ಏನ್ ಮಾಡ್ಬೇಕು, ಮಾರ್ಜಿನ್ ಇಡಬೇಕು. ಮೇಲೆ 1/4 ಇಂಚ್ ಇಡ್ತೀನಿ, ಕೆಳಗಡೆ ಒಂದು 3/4 ಇಂಚ್, ಸರಿ ಹಿಂಗೆ ಕ್ರಾಸ್ ಅಲ್ಲಿ ಒಂದು ಮಾರ್ಕ್. ಸೊ ಈಗ ನಮ್ಮ ಮಾರ್ಕ್ ಎಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. ಈಗ ಎಲ್ಲೆಲ್ಲಿ ಎಷ್ಟಿದೆ, ಒಂದು 1/4 ಇಂಚ್ ಒಂದು ಪಾಯಿಂಟ್ ಅಷ್ಟಕ್ಕೆ ಇಲ್ಲಿ ಮಾರ್ಜಿನ್ ಸಿಗುತ್ತೆ ನಮಗೆ. ಮೇಲೆ ಆ ತರ ಪ್ರಾಬ್ಲಮ್ ಬರಲ್ಲ, ಯಾಕೆ ಇಲ್ಲಿ ಸೈಡ್ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಒಂದು 1/4 ಇಂಚ್ ಈ ಕಡೆ ಬಂದಿದೆ ಮಾರ್ಕ್, ನಾವು 3/4 ಇಂಚ್ ಬಿಟ್ಟಿರೋದ್ರಿಂದ ಅದನ್ನು ಅದ್ರೊಳಗಡೆ ಸರುತ್ತೆ. ಸೊ ನಮ್ಗೆ ಈ ಮಾರ್ಕ್ ಇಲ್ಲಿಗೆ ಬರುತ್ತೆ, ಹೋಲಿಗೆ ಈ ಗ್ಯಾಪ್ ಅಲ್ಲಿ ಬರುತ್ತೆ. ಸೊ ಇದು ಈ ಪಾರ್ಟ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಈ ಡಾಟ್ ನೋಡಿ ನಮ್ ಸೆಂಟರ್ ಮಾಡಿದ್ದಾರೆ, ನಾವು ಇದು ಈ ಸೆಂಟರ್ ತಗೊಳ್ಳೋಣ. ಅಂದ್ರೆ 1.25 ಪಾಯಿಂಟ್, 1.25 ಪಾಯಿಂಟ್ 1 ಅಲ್ಲಿಗೆ ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ನೋಡಿ. ಈ ಕಡೆ ಇದೇ ಸ್ಟ್ರೈಟ್ ಲೈನ್ ಅಷ್ಟಕ್ಕೆ ಇಲ್ಲಿ ಒಂದು ಡಾಟ್ ನೋಡಿ, ಈ ಡಾಟ್ ಇದಲ್ವಾ, ಇದನ್ನ ನಾವು ಹಿಂಗ್ ಮಾಡ್ಕೋಬಹುದು. ಹಿಂಗ್ ಮಾಡ್ಕೊಂಡ್ರೆ ಇಲ್ಲಿಂದ ಒಂದು 2 ಇಂಚ್ ಬಿಟ್ಟಿದ್ದೀನಿ, ಅಲ್ಲಿಗೆ ಈ ಹಾರ್ಮೋಲ್ ಡಾಟ್ ನೋಡಿ, ನಾನು ಪ್ರೆಸ್ಸಿಂಗ್ ವೀಲ್ ಕೊಟ್ಟಿದೀವಲ್ಲ ಅದ್ರ ಮೇಲೆನೆ ಹಾಮ್ ಹೋಲ್. ಈ ಹಾಮ್ ಹೋಲ್ ನಾವು ಚೆಕ್ ಮಾಡೋಣ. ಎಂಟು ಕಾಲು ಇದೆ. ಸೊ 8 ಕಾಲು ನೋಡಿ, 8 ಕಾಲು ಇಲ್ಲಿಗೆ ಬರುತ್ತೆ. ಅಲ್ಲಿಂದ ಇದು 9 ಇದೆ, 3/4 ಇಂಚ್ ಇದೆ, 3/4 ಇಂಚ್ ಈ ಡಾಟ್. ಸೊ ನಮಗೆ 1/4 ಇಂಚ್ ಒಂದು ಪಾಯಿಂಟ್, 1/4 ಇಂಚ್ ಒಂದು ಪಾಯಿಂಟ್ ಈ ಕಡೆಗೆ. ಸೊ ಅದು ಈ ಡಾಟ್.
ಈಗ ನಾವು ಇದು ಅಳತೆ ಮಾಡಿದ್ವಿ, ಇದು ಅಳತೆ ಮಾಡ್ಕೊಂಡಿದ್ವಿ, ಇದು ಅಳತೆ ಮಾಡ್ಕೊಂಡಿದ್ವಿ, ಆರ್ಮ್ ಹೋಲ್ ಅಳತೆ ಮಾಡ್ಕೊಂಡಿದ್ವಿ, ನೆಕ್ ನಾವು ಸ್ವಲ್ಪ ಬ್ರಾಡ್ ಮಾಡಿ ಕರೆಕ್ಟಾಗಿ ಮಾರ್ಕ್ ಹಾಕೊಂಡಿದ್ವಿ, ಈ ಲೆಂತ್ ಅಳತೆ ಮಾಡಿದ್ವಿ, ಶೋಲ್ಡರು ಎಲ್ಲ ಅಳತೆ ಮಾಡಿದ್ವಿ. ಸೊ ಈಗ ನೀವು ಇನ್ನೊಂದ್ಸರಿ ನಾವು ಬ್ಯಾಕ್ ಚೆಕ್ ಮಾಡಿದಲ್ವಾ, ಅದೇ ತರ ನೀವು ಚೆಕ್ ಮಾಡೋದಿದ್ರೆ ನೀವು ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾನು ಹೆಂಗ್ ಹೇಳ್ಕೊಟ್ನೋ ಹಂಗೆ ಚೆಕ್ ಮಾಡ್ಕೊಳ್ಳಿ. ನೆಕ್ ಡೆಪ್ತ್ ಬರುತ್ತಾ ಕರೆಕ್ಟಾಗಿ ನೀವು ಟೇಪಲ್ಲಿ ಇಟ್ಟು ನೋಡಿ. ಈಗ ನೆಕ್ ಡೆಪ್ತ್ ಈಗ ಚೆಕ್ ಮಾಡಿ. ಈಗ ಚೆಕ್ ಮಾಡ್ಬಿಟ್ಟು ನೆಕ್ ಮೇಲೆ ಇಟ್ಟು ನೋಡಿ. ಈ ನೆಕ್ ಮೇಲೆ ನಾವು ಮಾಡೋದು ಕರೆಕ್ಟ್ ಆಗಿದಾ? ಒಂದು 1/4 ಇಂಚ್ ಜಾಸ್ತಿ ಬಂದ್ರೆ ಕರೆಕ್ಟ್ ಆಗಿದೆ ಅಂತಾನೆ ಅರ್ಥ. ಇಲ್ಲ ಒಂದು ಅರ್ಧ ಇಂಚ್ ಬಂದ್ರೂ ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಅದು ಪೈಪಿಂಗ್ ಹೊಡೆದಿರ್ತಾರೆ, ಎಳೆದು ಹೊಡೆದಿರ್ತಾರೆ ಅಂತ. ನೋಡಿ ಇಲ್ಲಿ 8.25 ಬರ್ತಾ ಇದೆ. ನಮ್ಮ ಮಾರ್ಕಿಂಗ್ ಎಷ್ಟು ಬರುತ್ತೆ ಅಂತ ನೋಡೋಣ. ನೋಡಿ 8.25 ಬರ್ತಾ ಇದೆ ಕರೆಕ್ಟ್ ಆಗಿ ಮಾರ್ಕ್ ಮೇಲೆ. ಒಂದು 1/4 ಇಂಚ್ ಯಾಕೆ ಜಾಸ್ತಿ ಬರುತ್ತೆ ಅಂದ್ರೆ ಅವ್ರ ಪೈಪಿಂಗ್ ಅಲ್ಲಿ ಎಳೆದು ಹೊಡೆದಿರ್ತಾರೆ, ಅದು ಚಿಕ್ಕದಾಗಿರುತ್ತೆ. ಇದು ಪೈಪಿಂಗ್ ಎಳೆದು ಹೊಡೆದಾಗ ಸರಿ ಹೋಗುತ್ತೆ. ಸೊ ಈ ಮಾರ್ಕ್ ನೀವು ಎಲ್ಲ ಮಾರ್ಕ್ ಚೆಕ್ ಮಾಡ್ಕೊಂಡಿದ್ದೀರಾ. ಈಗ ನಾವು ಕಟ್ ಮಾಡ್ಕೊಳ್ಳೋಣ. ನಾನು ಡಬಲ್ ಅಲ್ಲೇ ಹಾಕೋಣ. ಬಟ್ಟೆ ನಮ್ಗೆ ಬೇಕಾದಷ್ಟು ಇರೋದ್ರಿಂದ ಕ್ಲಿಯರ್ ಆಗಿ ವಿತೌಟ್ ಜಾಯಿಂಟ್ ಅಲ್ಲಿ ಕಟ್ ಮಾಡೋಣ. ನಾವು ಸ್ಲೀವ್ಸ್ ಒಂದು ಅಳತೆ ಮಾಡೋಣ. ಏನಂದ್ರೆ 9.25 ಬರುತ್ತೆ. ಸ್ಲೀವ್ ಲೂಸ್ 5.25. ನೋಡಿ 10 ಇಂಚಿಗೆ ಒಂದು ಮಾರ್ಕ್, 9.25 ಒಂದು ಲೆಂತ್ ಒಂದು ಮಾರ್ಕ್, ಅರ್ಧ ಇಂಚಿ ಮೇಲ್ಗಡೆ ಹೊಲಿಯಕ್ಕೆ, ಕೆಳಗಡೆ ಒಂದು ಮಾರ್ಕ್ ಹೊಲಿಯಕ್ಕೆ ಅರ್ಧ ಇಂಚ್. ಬ್ಯಾಕ್ ಹೆಂಗ್ ಕಟ್ ಮಾಡ್ತೀವೋ ಅದೇ ತರ ಮೇಲೆ 2 ಮಾರ್ಕ್, ಕೆಳಗಡೆ 2 ಮಾರ್ಕ್. 5.25 ಕೈ ಲೂಸ್ ಇದೆ, 5.25ಕ್ಕೆ ಒಂದು ಮಾರ್ಕ್. ಫಸ್ಟ್ ಈ ಬ್ಲೌಸ್ ನೋಡಿ ಹೀಗೆ ಸ್ಟ್ರೈಟ್ ಆಗಿ ಇಡೋದು. ಕರೆಕ್ಟ್ ಆಗಿ ಇದ್ರ ಮೇಲೆ ಮಾರ್ಕ್ ಮೇಲೆ ಇಟ್ಕೋಬೇಕು. ಮಾರ್ಕ್ ಮೇಲೆ ಇಟ್ಟಿದ್ದೀನಿ. ಹೀಗೆ ನಾವೇನ್ ಮಾಡೋಣ, ಈ ಮೌಲ್ನ ಈಗಲೇ ನಾವು ಪ್ರೆಸ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಬಟ್ಟೆ ನೋಡಿ ಎಕ್ಸ್ಟ್ರಾ ಬರ್ತದೆ, ಯಾಕಂದ್ರೆ ಎಳೆದು ಹಾಕಿದ್ದಾರೆ. ಸೊ ಅದನ್ನ ರಿಮೂವ್ ಮಾಡಬೇಕು ನಾವು. ಈಗ ನಾವು ನಿಮಗೆ ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ. ಈ ಹೆಜ್ಜೆ ಲೆಂಡಿಂಗ್ ಆಗುತ್ತೋ ಅಲ್ಲೊಂದು ಮಾರ್ಕ್, ಈಗ ತೋಳು ತೆಗೆದು ಬಿಡೋಣ. ಓಕೆ, ಈಗ ನಾವು ಆ ಮೂಲು 8.25 ಇದೆ. ಓಕೆ, ಈಗ ನಾವು ಮಾಡಿರೋದು ಎಷ್ಟು ಬರುತ್ತೆ ಅದು ನೋಡೋಣ. 8.25 ಕರೆಕ್ಟ್ ಆಗಿ ಬರ್ತಾ ಇದೆ. ಎಲ್ಲಿ ಬರುತ್ತೆ ಮಾರ್ಕ್ ಅಂದ್ರೆ ಇದು ನಮ್ಮ ಇದು ಬ್ರಷ್ ಮಾಡ್ಕೊಂಡಾಗ ಬ್ಲೌಸ್ ಅಲ್ಲಿ ಇರೋದು. ಇದ್ರಲ್ಲಿ ಒಂಚೂರು ಉಬ್ಬ ಕಾಣ್ತಾ ಇದೆ ನೋಡಿ, ಇದು ಮಾತ್ರ ನಮಗೆ ಅವರಿಗೆ ಎಕ್ಸ್ಬೆಂಡ್ ಆಗಿದೆ. ಸೊ ಅದು ನಾವು ರಿಮೂವ್ ಮಾಡೋಣ. ಈಗ ನಾವು ಇಲ್ಲಿ ಉಬ್ಬ ಇದೆ ಅಂತ ಹೇಳಿದಲ್ವಾ, ಅಲ್ಲಿ ಮಾತ್ರ ಏನ್ ಮಾಡ್ತೀನಿ ನೋಡಿ, ಎಷ್ಟು ಎಕ್ಸ್ಬೆಂಡ್ ಆಗಿದೋ ಆ ಪಾರ್ಟ್ ತೆಗೆದು ಬಿಡ್ತೀನಿ, ಅದು ಮಾತ್ರ ಅಷ್ಟೇ. ಈಗ
ಏನ್ ಗೋಪಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರಲ್ಲ, ಮತ್ತೆ ಯಾಕೆ ಅಲ್ಲಿ ತೆಗಿತಾ ಇದ್ದೀರಾ ಅಂತ ಹೇಳ್ತೀರಾ? ಕಸ್ಟಮರು ಕರೆಕ್ಟ್ ಆಗಿದೆ ಅಂತ ಹೇಳಿರ್ತಾರೆ, ಅವ್ರು ಹಾಕೊಂಡು ನೋಡಿರ್ತಾರೆ, ಹಾಕೊಂಡಾಗ ಫ್ರಂಟ್ ಫಿಟ್ಟಿಂಗು ತೋಳೆಲ್ಲ ಕರೆಕ್ಟ್ ಆಗಿರುತ್ತೆ. ಬೆನ್ ಹಿಂದೆ ಇರೋದಲ್ವಾ ಅವರು ಆರ್ಮು ಅಲ್ತಾ ಅವ್ರಿಗೆ ಸ್ವಲ್ಪ ಒಬ್ಬೆ ಇದೆ. ಸೊ ಆ ಕಡೆ ಅವ್ರು ನೋಡಿರಲ್ಲ. ಸೊ ಕರೆಕ್ಟ್ ಆಗಿದೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಬಟ್ ನಮ್ ಕಟಿಂಗ್ ಅಲ್ಲೇ ಗೊತ್ತಾಗತ್ತೆ ಇಲ್ಲಿ ಸ್ವಲ್ಪ ಶೇಪ್ ನಮಗೆ ಬೇಕಾಗತ್ತೆ ಅಂತ. ಸೊ ಆ ಶೇಪ್ ನಾವು 1/4 ಇಂಚ್ ತೆಗ್ದೀವಿ ಅಷ್ಟೇ, ಇನ್ನೇನಿಲ್ಲ. ಟೈಟ್ ಆಗ್ಬಿಡುತ್ತಾ ಅಂದ್ರೆ ಟೈಟ್ ಆಗಲ್ಲ. ಆ ಕಾಲು ಎಲ್ಲಿ ಉಬ್ಬೆ ಬರುತ್ತೋ ಅದು ಮಾತ್ರ ರಿಮೂವ್ ಆಗಿರುತ್ತೆ. ಸೊ ತೋಳು ಕಟ್ ಮಾಡಿದಾಯ್ತು. ತೋಳ್ನ ಚೆಕ್ ಮಾಡೋಣ, ಆಮೇಲೆ ಬ್ರಷಿಂಗ್ ಮಾಡೋಣ. ವೀಲ್ ತಗೊಂಡು ಪ್ರೆಸ್ ಮಾಡಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನೋಡಿ, ಇದು ಎರಡು ಇಟ್ಟಾಗ ಈಕ್ವಲ್ ಆಗಿರ್ಬೇಕು. ಇದು ನೋಡಿ ಮಾರ್ಜಿನ್ ಈಕ್ವಲ್ ಆಗಿದೆ. ಅದಾದ್ಮೇಲೆ ಆಮ್ಕೋಲ್ ಕರೆಕ್ಟ್ ಆಗಿದೆ ಅಂತ ಕರೆಕ್ಟ್ ಆಗಿ ಚೆಕ್ ಮಾಡ್ತೀನಿ. ನೋಡಿ ಮಾರ್ಕಿಂಗ್ ಬಿಟ್ಟು, ನೋಡಿ ಇಲ್ಲಿ ಮಾರ್ಕಿಂಗ್ ಇದೆ, ಕರೆಕ್ಟ್ ಆಗಿ ಆ ಮಾರ್ಕ್ ಬಿಟ್ಟು ಕರೆಕ್ಟ್ ಆಗಿದೆ. ನಾವು ಇನ್ನ ಒಂದು ಪಾಯಿಂಟ್ ಬೇಕಂದ್ರೆ ಈ ಕಡೆಗೆ ಮಾಡೋಣ. ಸ್ವಲ್ಪ ಚಿಕ್ಕದಾಗೆ ಮಾಡ್ಬೇಕು, ದೊಡ್ಡದು ಮಾಡಬಾರ್ದು. ದೊಡ್ಡದು ಮಾಡ್ಬಿಟ್ರೆ ಏನಾಗುತ್ತೆ, ತುಂಬಾ ದೊಡ್ಡದಾಗ್ಬಿಡುತ್ತೆ. ಒಂದು ಪಾಯಿಂಟ್ ಕಮ್ಮಿನೇ ಇರ್ಬೇಕು. ನೋಡಿ ಒಂದು ಪಾಯಿಂಟ್ ಕಮ್ಮಿನೇ ಮಾರ್ಕ್ ಮಾಡ್ಕೊಂಡಿದೀನಿ. ಈಗ ಪರ್ಫೆಕ್ಟ್ ಆಗಿ ಬರುತ್ತೆ. ನಿಮಗೆ ನೋಡಿ ಇಲ್ಲಿಂದ ಒಂದು 3/4 ಇಂಚ್ ಬಿಡಿ, ಸ್ವಲ್ಪ ಲೈಟ್ ಆಗಿ ಹಂಗೆ 3/4 ಇಂಚ್ ಅಷ್ಟಕ್ಕೆ ಈಗ ಶೇಪ್. ಈಗ ಎಲ್ಲ ಒಂದು ನನ್ನ ಪ್ರಕಾರ ಒಂದು ಈ ಸೈಜ್ಗೆ ಒಂದು 1/2 ಇಂಚ್ ಸಾಕು. ಇಷ್ಟು ಮಾರ್ಕ್ ಮಾಡಿ ತರ ತೆಗೆದುಬಿಟ್ರೆ ನಾವು ಇದು ಫ್ರಂಟ್ ತಟ್ಟು. ಇದು ನಿಮಗೆ ಬರೋದಿಲ್ಲ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಅದು ನಾನು ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೀನಿ, ಹೇಗೆ ಪ್ರಾಕ್ಟೀಸ್ ಮಾಡಬೇಕು ನಾವು ಅಂತ. ಅದನ್ನು ಪ್ರಾಕ್ಟೀಸ್ ಮಾಡಿ. ಈ ತರ ಬ್ಲೌಸಸ್ ಅಲ್ಲಿ ನೀವು ನಾವು ಹೆಂಗ್ ಪ್ರೆಸ್ ಮಾಡೋದಲ್ವಾ, ಈಗ ಅದೇ ತರ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನೋಡಿ, ತೋಳಿ ಇದಲ್ವಾ, ಈಗ ಇದನ್ನ ಹೀಗೆ ಮಾರ್ಕ್ ಮಾಡಿ, ಇದನ್ನ ಹೀಗೆ ಇಟ್ಕೊಂಡು ಒಳಗಡೆ ಪಾರ್ಟ್ ಬರುತ್ತಲ್ಲ, ನಿಮ್ಗೆ ಜಸ್ಟ್ ಒಂದು ವೇಸ್ಟ್ ಬಟ್ಟೆ ಮೇಲೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಅದು ಇನ್ನ ಈಸಿ ಆಗಿರುತ್ತೆ ನಿಮ್ಗೆ. ಬಟ್ ಈ ಪಾರ್ಟ್ ಮಾತ್ರ ಮಾರ್ಕ್ ಮಾಡಿ ತೋರಿಸ್ತೀನಿ. ನೋಡಿ ಈಗ ಇಟ್ಕೊಳ್ಳೋಣ. ಜಸ್ಟ್ ಇಲ್ಲೊಂದು ಮಾರ್ಕ್ ಮಾಡಿದೀರಾ, ಒಂದು ಪಾಯಿಂಟ್ ಲೂಸ್ ಆಗಿ ಮಾಡಿಲ್ಲ, ಯಾಕಂದ್ರೆ ಫೋಲ್ಡಿಂಗ್ ಅದು ಒಳಗಡೆ ಫೋಲ್ಡ್ ಆಗಿದ್ರೆ ಕಷ್ಟ ಆಗುತ್ತೆ, ಚಿಕ್ಕದಾಗ್ಬಿಡುತ್ತೆ ಅದಕ್ಕೆ. ನೋಡಿ ಈಗ ಪ್ರೆಸ್ ಮಾಡ್ಕೊಂಡ್ರ, ಈಗ ಇದನ್ನೇ ತೆಗೆದು ಒಳಗಡೆ ಫ್ರಂಟ್ ಪಾರ್ಟ್ ಎಲ್ಲಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿ ಅಷ್ಟೇ. ನೋಡಿ ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟ್, ಇಷ್ಟೇ ಬರೋದು. ನಾವು ಅದನ್ನೇ ನಿಮ್ಗೆ ಮಾರ್ಕಿಂಗ್ ಸಪ್ರೇಟ್ ಆಗಿ ಕಟ್ ಮಾಡಿ ತೋರಿಸಿದೀನಿ. ನೀವು ಈ ತರ ಮಾಡ್ಕೊಂಡ್ರೆ ಇನ್ನೂ ಈಸಿ ಆಗತ್ತೆ. ಸಾರಿ, ನಮ್ಗೀಗ ಸರಿಗಿದೆ ಆರ್ಮಲ್ಲ. ಈ ಶೋಲ್ಡ್ರು ಕರೆಕ್ಟ್ ಆಗಿದೆ ಅಂತ ಇಟ್ಟು ನೋಡಿ. ಅದಾದ್ಮೇಲೆ ನೋಡಿ ಡಾಟ್ ಪಾಯಿಂಟು ಈಗ ಎಷ್ಟು ಹಿಡಿಬೇಕು ಅನ್ನೋದು ಇಲ್ಲಿ ಗೊತ್ತಾಗತ್ತೆ ನಿಮಗೆ. ಆವಾಗ ಈ ಶೇಪ್ ನೋಡಿ ಕರೆಕ್ಟಾಗಿ ಕ್ಲಿಯರ್ ಆಗಿ ಬರುತ್ತೆ, ಕ್ಲಿಯರ್ ಆಗಿ ಬರುತ್ತೆ. ತೋಳು ಆಗಿದೆ. ನೆಕ್ಸ್ಟ್ ಒಂದು ಬೆಲ್ಟ್ ಪೀಸು, ನಮ್ಮ ಹತ್ರ ಒಂದು ಕಟ್ ಪೀಸ್ ಇದೆ, ಅದರದ್ದೇ ಆಗತ್ತಾ ನೋಡೋಣ. ಆಗಿಲ್ಲ ಅಂದ್ರೆ ಬೇರೆ ಪೀಸಲ್ಲಿ ಮಾಡೋಣ. ಸೊ ಇದು ಬೇಕಾದಷ್ಟು ಆಯ್ತು. ಇದು ಬಟ್ಟೆನ ವೇಸ್ಟ್ ಮಾಡೋದು ಬೇಡ, ಇದರಲ್ಲೇ ಮಾಡ್ಕೊಳ್ಳೋಣ. ರ್ಯಾಂಡಮ್ ಆಗಿ, ಅதாவது ಅಪ್ರಾಕ್ಸಿಮೇಟ್ಲಿ ಜನರಲ್ ಆಗಿ ಯಾವುದೋ ಒಂದು ಆಗಿ ಒಂದು ಮಾರ್ಕ್ ಮಾಡಿ, ಒಂದು ಸ್ಟ್ರೈಟ್ ಲೈನು. ಅದಾದ್ಮೇಲೆ ಅರ್ಧ ಇಂಚ್ ಬಿಟ್ಟು ಇನ್ನೊಂದು ಮಾರ್ಕ್. ಎಡ್ಜಲ್ಲಿ ಮಾಡಿದ್ರೆ ಯಾಕೆ ಮೇಲೆ ಮಾಡಿದ್ವಿ ಅಂತ ಕೇಳ್ತೀರಾ, ಇದು ಒಂದು ಅನ್ಸ್ ಪೀಸು. ಇದು ಅನ್ಸ್ ಪೀಸ್ನ ನಾವು ಕಟ್ ಮಾಡಿ ರಿಮೂವ್ ಮಾಡಬೇಕು, ಅದಕ್ಕೆ ನಾವು ಅದನ್ನ ಬಿಟ್ಟು ಮಾಡಿದ್ದೀನಿ. ಅನ್ಸ್ ಪೀಸು ಯಾವ ಜಾಗದಲ್ಲಿ ಕೂಡ ಇಟ್ಟರೆ ಅದು ಕರೆಕ್ಟಾಗಿ ಬರಲ್ಲ, ಎಳಿತಾ ಇರ್ತದೆ. ನೋಡಿ ಈಗ ನಾವು ಎರಡನೇ ಮಾರ್ಕ್ ಮೇಲೆ ಬೆಲ್ಟ್ ಇಡೋಣ. ಈಗ ಇಟ್ಕೊಂಡ್ರೆ ಬೆಲ್ಟ್ ಹಾಗೇನೆ ಜೆರಾಕ್ಸ್ ಮಾಡ್ಕೋಬೇಕು ನಾವು. ನಾವೇನು ಚೇಂಜಸ್ ಮಾಡೋದು ಬೇಡ. ನೋಡಿ ಬೆಲ್ಟ್ ಹೇಗಿದೋ ಹಾಗೇ ಒಂದು ಸುಮ್ಮನೆ ಜಸ್ಟ್ ಒಂದು ಪ್ರೆಸ್, ಈ ಕಡೆ ಒಂದು ಪ್ರೆಸ್, ಈ ಕಡೆ ಒಂದು ಪ್ರೆಸ್, ಈ ಕಡೆ ಒಂದು ಪ್ರೆಸ್, ಮುಗೀತಾ? ತೆಗೆದ್ಬಿಡಿ.
ಅಲ್ಲಿ ಮಾರ್ಜಿನ್ ಎಷ್ಟು ಇಟ್ಟಿದ್ದೀರಾ ನೋಡಿ, ಫ್ರಂಟ್ ಅಲ್ಲಿ ಎಷ್ಟು ಇಟ್ಟಿದೀವಿ, ಸ್ಕೇಲ್ ಎಷ್ಟೇ ಇಡಿ ಸಾಕು. ನೀವು ಜಾಸ್ತಿನೇ ಇಡ್ಬೋದು, ಇಟ್ರೆ ಅದು ರಿಮೂವ್ ಮಾಡ್ಲೇಬೇಕಾಗತ್ತೆ. ಇದು ಆಕ್ಚುಲಿ ನಿಮ್ಗೆ ರೆಡಿ ಕಟಿಂಗೇ ಬಂದ್ಬಿಡುತ್ತೆ ನೋಡಿ. ಮಾರ್ಕಿಂಗ್ ಮೇಲೆ ಮಾರ್ಕ್ ಮಾಡಿದೀವಿ. ಇಲ್ಲಿ ನಾವು ಇಲ್ಲಿ ಹೊಲಿಯಕ್ಕೆ ಒಂದು ಅರ್ಧ ಇಂಚಿ ಬಿಡಬೇಕು. ಫ್ರಂಟ್ ಅಲ್ಲಿ ಅದೇ ತರ ಬಿಟ್ಕೊಂಡು ಈ ಮೂಲೆ ಇದೆ ನೋಡಿ, ಈ ಮಾರ್ಕ್ ಬಂದು ಜಾಯಿಂಟ್ ಆಗೋ ಮೂಲೆ ಹಿಂಗ್ ಕಟ್ ಮಾಡ್ಬಿಡಿ. ಅಟ್ಯಾಚ್ ಮಾಡುವಾಗ ಕರೆಕ್ಟ್ ಆಗಿರುತ್ತೆ. ಕಟ್ ಮಾಡಿ ಆದ್ಮೇಲೆ ಒಂದ್ಸಾರಿ ಈ ಮಾರ್ಕ್ ಇಟ್ಮೇಲೆ ನೋಡಿ ಕರೆಕ್ಟ್ ಆಗಿದೆ, ಮೇಲೆ ಮಾರ್ಜಿನ್ ಕೆಳಗಡೆ ಮಾರ್ಜಿನ್ ಕರೆಕ್ಟ್ ಆಗಿ ಬರುತ್ತಾ ನೋಡಿ. ಅದಾದ್ಮೇಲೆ ಈ ಮಾರ್ಕ್ ಮೇಲೆ ಇದನ್ನ ಇಡಿ. ಈಗ ನಮ್ಗೆ ಇದೆಲ್ಲ ಎಕ್ಸ್ಟ್ರಾ ಬರುತ್ತೆ, ಎಷ್ಟು ಬೆಲ್ಟ್ ಬರುತ್ತೆ ಅಂತ ಡಾಟ್ ಬರುತ್ತೆ ಅಂತ ನೋಡ್ಬೇಕು. ತುಂಬಾ ಜಾಸ್ತಿ ಇದೆ ಅಂದ್ರೆ ನಾವು ಇಲ್ಲಿ ಕಮ್ಮಿ ಮಾಡ್ಕೋಬೇಕು. ನಮ್ಗೆ ಇವಾಗ ಬ್ಲೌಸ್ ಸೈಡ್ ಲೆಂತ್ ಬಂದು 8 ಇಂಚ್ ಇದೆ. ಸೊ ನಮ್ಗೆ ಎಷ್ಟು ಬರ್ಬೇಕು ಇವಾಗ, 6 8 ಮುಕ್ಕಾಲು ಇಂಚ್ ಇದೆ. 8 ಮುಕ್ಕಾಲು ಅಂದ್ರೆ ಮುಕ್ಕಾಲು ಇಂಚ್ ನಮಗೆ ಇವಾಗ ಡಾಟ್ ಸಿಗುತ್ತೆ. ಸೊ ಅಷ್ಟೇ, ಮುಕ್ಕಾಲು ಇಂಚ್ ಸೈಡ್ ಡಾಟ್ ಇರುತ್ತೆ. ನಮ್ಗೆ ಈ ಡಾಟ್ ಇದೆ ಅಲ್ವಾ, 4ನೇ ಡಾಟ್, ಇದು ಮುಕ್ಕಾಲು ಇಂಚ್ ಬರುತ್ತೆ. ಸೊ ಆರಾಮಾಗಿ ಬ್ಲೌಸ್ ಕ್ಲಿಯರ್ ಆಗಿ ಬರುತ್ತೆ. ಬೆಲ್ಟ್ ಕಟ್ ಮಾಡಿದಾಗಿದೆ. ಸೊಳ್ಳೆ ಹೊಡೆಯೋ ಕಾಪಿ ಇಲ್ಲ ನೊಣ ಹೊಡೆಯೋ ಕಾಪಿ ಹೇಗೆ ಮಾಡೋದು ಅಂತ ನಾವು ಈ ಬ್ಲೌಸ್ ಅಲ್ಲಿ ನೋಡಿದ್ವಿ. ಸಾರಿ, ಜೆರಾಕ್ಸ್ ಮಾಡಿ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ಈ ಕಟ್ಟಿಂಗ್ ವಿಡಿಯೋದಲ್ಲಿ ನೋಡಿದ್ವಿ. ಈ ವಿಡಿಯೋದಲ್ಲಿ ನಿಮಗೆ ಏನಾದ್ರು ಎಲ್ಲ ಅರ್ಥ ಆಗತ್ತಾ ನೋಡಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಸರಿ ನೋಡಿ, ಇನ್ನೊಂದು ಸರಿ ನೋಡಿ. ಟೈಮ್ ಫಸ್ಟ್ ನಾವು ಹೇಳ್ದಂಗೆ ದಯವಿಟ್ಟು ವೇಸ್ಟ್ ಮಾಡ್ಕೋಬೇಡಿ. ಕಂಟಿನ್ಯೂ ಆಗಿ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಅರ್ಥ ಆಗತ್ತೆ. ಏನಾದ್ರು ಸಣ್ಣ ಪುಟ್ಟಗಳು ಎಲ್ಲ ಅರ್ಥ ಆಗಿಲ್ಲ ಅಂದ್ರೆ ನಾನು ದಯವಿಟ್ಟು ಕಮೆಂಟ್ ಅಲ್ಲಿ ಕೇಳಿ, ನಿಮಗೆ ನಾನು ಅದು ಹೇಗೆ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್, ಕೊಲೀಗ್ಸ್, ರಿಲೇಷನ್ಸ್, ಅಕ್ಕ ತಂಗಿದ್ರು, ಅಣ್ಣ ತಮ್ಮಂದ್ರು, ಯಾರೇ ಕಲಿಯೋ ಇಂಟ್ರೆಸ್ಟ್ ಇರೋರಿಗೆ, ತುಂಬಾ ಬಡತನಲ್ಲಿದ್ದಾರೆ, ಕಲಿಯೋಕೆ ಕ್ಲಾಸಸ್ ಹೋಗಿ ಕಲಿಯೋಕೆ ಟೈಮ್ ಇಲ್ಲ, ದುಡ್ಡು ಇಲ್ಲ, ಎಷ್ಟೋ ಪ್ರಾಬ್ಲಮ್ಗಳು ಇರ್ತಾರೆ. ಕೆಲವರು ದುಡ್ಡು ಇರುತ್ತೆ, ಕಲಿಯೋಕೆ ಹೋಗೋಕೆ ಟೈಮ್ ಇರಲ್ಲ. ಸೊ ಅವ್ರ ಮನೇಲೆ ಕುತ್ಕೊಂಡು ಕಲಿಬಹುದು. ಈ ವಿಡಿಯೋ ಮುಖಾಂತರ ನಿಮ್ ಮನೆಗೆ ಬಂದು ಹೇಳ್ಕೊಡೋ ಒಂದು ಒಳ್ಳೆ ಅವಕಾಶ ಇದೆ. ಈ ಅವಕಾಶ ಕೊಟ್ಟಿರೋ ನಿಮ್ಗಳಿಗೆ ನನ್ನ ಧನ್ಯವಾದಗಳು. ಇದಕ್ಕೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ನಿಮಗೆ ಅತಿ ಶೀಘ್ರದಲ್ಲಿ ಬಂದು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.